ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 943 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 24 ಮತ್ತು 25 ಆಗಸ್ಟ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಅಂತರ್ಜಲ ಕುಸಿತದಲ್ಲಿ ಕರ್ನಾಟಕವು ಪ್ರಸ್ತುತ ಭಾರತ ದೇಶದಲ್ಲಿ ಯಾವ ಸ್ಥಾನದಲ್ಲಿದೆ? ಕರ್ನಾಟಕ ಕರೆಂಟ್ಲಿ ರ್ಯಾಂಕ್ಸ್ ವಿಚ್ ಪೊಸಿಷನ್ ಇನ್ ಇಂಡಿಯಾ ಫಾರ್ ಗ್ರೌಂಡ್ ವಾಟರ್ ಡಿಪ್ಲೇಷನ್. ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವು ಬೋರ್ವೆಲ್ಗಳ ಮುಖಾಂತರ ನೀರನ್ನು ಹೊರತೆಗಿತಾ ಇರ್ತಕ್ಕಂಥದ್ದು, ಅಂತರ್ಜಲವನ್ನು ನಾವು ಹೊರತೆಗೆಯುತ್ತಿರುವ ಕಾರಣದಿಂದ ಅದರ ಮಟ್ಟ ಕುಸಿಯುತ್ತಿದೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗನ್ನು ನಮ್ಮ ಭಾರತ ದೇಶದಾದ್ಯಂತ ನಾವು ಕನ್ಸಿಡರ್ ಮಾಡೋದೇ ಆದಲ್ಲಿ ನಮ್ಮ ಕರ್ನಾಟಕ ಭಾರತ ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 9ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕವನ್ನು ನಾವು ನೋಡ್ಬೋದಾಗಿರುತ್ತೆ. ಕರ್ನಾಟಕ ರ್ಯಾಂಕ್ಸ್ 9th ಇನ್ ಕಂಟ್ರಿ ಫಾರ್ ಗ್ರೌಂಡ್ ವಾಟರ್ ಡಿಪ್ಲೇಷನ್. ಅಂದರೆ ಅಂತರ್ಜಲ ಕುಸಿತದಲ್ಲಿ ಕರ್ನಾಟಕ ದೇಶದಲ್ಲಿಯೇ 9ನೇ ಸ್ಥಾನಕ್ಕೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಈ ಒಂದು ರ್ಯಾಂಕಿಂಗನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಥವಾ ಈ ಒಂದು ರ್ಯಾಂಕಿಂಗನ್ನು ನಾವೇನಂತ ಕರಿತೀವಿ ಅಂದರೆ ನ್ಯಾಷನಲ್ ಗ್ರೌಂಡ್ ವಾಟರ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಅಂದರೆ ರಾಷ್ಟ್ರೀಯ ಅಂತರ್ಜಲ ಸೂಚ್ಯಾಂಕ ಅಂತ ಹೇಳ್ತೇವೆ. ಯಾರು ಇದನ್ನು ಬಿಡುಗಡೆ ಮಾಡಿದ್ದಾರೆ ಎಲ್ಲವನ್ನ ಕೂಡ ನಾವು ತಿಳ್ಕೊಳ್ತಾ ಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ತಾಲೂಕುಗಳನ್ನು ಒಂದು ಕ್ಯಾಟಗರಿ ವೈಸ್ ನಾವು ಡಿವೈಡ್ ಮಾಡೋದಾದ್ರೆ, ಅಂದರೆ ಪರ್ಸೆಂಟೇಜ್ ಆಫ್ ಡಿಪ್ಲೀಷನ್ನ ಆಧಾರದ ಮೇಲೆ ನಾವು ವರ್ಗಗಳಾಗಿ ಡಿವೈಡ್ ಮಾಡೋದಾದಲ್ಲಿ ಮೊದಲು 100% ಡಿಪ್ಲೀಷನ್ ಅಂದರೆ 100% ಅಂತರ್ಜಲವನ್ನು ಕಳೆದುಕೊಂಡಿರ್ತಕ್ಕಂಥ ತಾಲೂಕುಗಳ ಸಂಖ್ಯೆ ಎಷ್ಟಿರುತ್ತೆ ಅಂದರೆ 45 ತಾಲೂಕುಗಳಲ್ಲಿ 100% ಗ್ರೌಂಡ್ ವಾಟರ್ ಡಿಪ್ಲೇಷನ್ ಆಗಿರುತ್ತೆ. ಅದಾದಮೇಲೆ 92 ತಾಲೂಕುಗಳನ್ನು ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ತೇವೆ. ಅಂದರೆ ತುಂಬ ಗಂಭೀರ ಸ್ಥಿತಿಯಲ್ಲಿ ನಾವು 92 ತಾಲೂಕುಗಳನ್ನು ನೋಡ್ಬೋದಾಗಿರುತ್ತೆ. ಆ್ಯಂಡ್ 33 ತಾಲೂಕುಗಳೇನಿದ್ದಾವೆ ಇದನ್ನು ನಾವು ಸೆಮಿ ಕ್ರಿಟಿಕಲ್ ಅಂತ ಹೇಳ್ತೇವೆ, ಅಂದರೆ ಅರೆ ಗಂಭೀರ ಅಂತ ಹೇಳ್ತೇವೆ. ಇಲ್ಲಿ ತುಂಬ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಈ 100 ತಾಲೂಕುಗಳಲ್ಲಿ ಕಂಪ್ಲೀಟ್ ಆಗಿ ಅಂದರೆ 45 ತಾಲೂಕುಗಳಲ್ಲಿ 100% ಡೆಪ್ಲೀಷನ್ ಆಗಿರ್ತಕ್ಕಂಥದ್ದು ತುಂಬ ಮಾರಕವಾಗಿರ್ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದ ರೆಸ್ಪಾನ್ಸ್? ಈಗ ನಮ್ಮ ಶಾಸಕಾಂಗ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಟು ಕಂಬ್ಯಾಟ್ ದಿಸ್ ಅಂದರೆ ಈ ಒಂದು ಅಂತರ್ಜಲ ಕುಸಿತವನ್ನು ನಾವು ಕಡಿಮೆ ಮಾಡುವ ಒಂದು ಪ್ರಯತ್ನದಲ್ಲಿ ಕರ್ನಾಟಕ ಗೌರ್ಮೆಂಟ್ ಪಾಸ್ಡ್ ಅನ್ ಆಕ್ಟ್, ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಬಿಲ್ ಅಥವಾ ಮಸೂದೆಯನ್ನ ಜಾರಿಗೆ ತಂದಿರುತ್ತೆ. ಆ ಮಸೂದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರೌಂಡ್ ವಾಟರ್ ರೆಗ್ಯುಲೇಷನ್ ಅಂಡ್ ಕಂಟ್ರೋಲ್ ಆಫ್ ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ಬಿಲ್ 2025. ಅಂದರೆ ಸರ್ಕಾರವು ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆ, ನಿಯಂತ್ರಣ ಮತ್ತು ನಿರ್ವಹಣೆ ತಿದ್ದುಪಡಿ ಮಸೂದೆಯನ್ನ 2025 ಅಂಗೀಕಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರುತ್ತೆ. ಹಾಗಿದ್ರೆ ಈ ಒಂದು ಕಾಯ್ದೆಯ ಪ್ರಕಾರ ಅಥವಾ ಈ ಒಂದು ಮಸೂದೆಯ ಪ್ರಕಾರ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ, ದಿಸ್ ಬಿಲ್ ಏಮ್ಸ್ ಟು ಚೆಕ್ ದಿ ಇಯರ್ ಆನ್ ಇಯರ್ ಡಿಪ್ಲೀಷನ್, ಅಂದರೆ ವರ್ಷದಿಂದ ವರ್ಷಕ್ಕೆ ಅಂತರ್ಜಲದ ಮಟ್ಟ ಎಷ್ಟರ ಮಟ್ಟಿಗೆ ಕುಸಿತಾ ಇದೆ ಅದನ್ನ ಪರೀಕ್ಷೆ ಮಾಡಲಾಗುತ್ತೆ. ಈ ಒಂದು ಪರೀಕ್ಷೆ ಏನಕ್ಕೆ ಮಾಡಲಾಗುತ್ತೆ ಅಂದ್ರೆ ಟು ಇನ್ಕ್ರೀಸ್ ದಿ ಅವೈಲಬಿಲಿಟಿ ಆಫ್ ಗ್ರೌಂಡ್ ವಾಟರ್. ಅಂತರ್ಜಲದ ನೀರಿನ ಲಭ್ಯತೆಯನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ವರ್ಷದಿಂದ ವರ್ಷಕ್ಕೆ ಇದನ್ನ ಅನಾಲಿಸಿಸ್ ಮಾಡಲಾಗುತ್ತೆ. ಎರಡನೇದು ಮ್ಯಾಂಡೇಟರಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫಾರ್ ಬೋರ್ವೆಲ್ ಡಿಗ್ಗಿಂಗ್ ಇನ್ ನೋಟಿಫೈಡ್ ಏರಿಯಾಸ್. ಅಂದರೆ ಅಧಿಸೂಚಿತ ಪ್ರದೇಶಗಳಲ್ಲಿ ಅವರೇನಾದರೂ ಕೊಳವೆ ಬಾವಿಗಳನ್ನು ಕೊರಿತಕ್ಕಂಥ ಒಂದು ಅವಶ್ಯಕತೆ ಬಂದಲ್ಲಿ ಕಡ್ಡಾಯವಾಗಿ ಅವರು ನಿರಾಕ್ಷೇಪಣಾ ಪತ್ರಗಳನ್ನು ಅಥವಾ ನಿರಾಕ್ಷೇಪಣಾ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡ ನಂತರ ಮಾತ್ರವೇ ಅಲ್ಲಿ ಬೋರ್ವೆಲ್ ಅನ್ನು ಡಿಗ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನೀಡಲಾಗುತ್ತೆ. ಅಂಡ್ ಚಾರ್ಜಸ್ ಫಾರ್ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ಬೇಸ್ಡ್ ಆನ್ ಯೂಸೇಜ್, ಅಂದರೆ ಬಳಕೆ ಆಧಾರದ ಮೇಲೆ ಅಂತರ್ಜಲ ಹೊರ ತೆಗೆಯುವುದಕ್ಕೆ ಶುಲ್ಕಗಳನ್ನು ವಿಧಿಸ್ತಕ್ಕಂಥ ಒಂದು ಚಿಂತನೆಯನ್ನ ಕೂಡ ಈ ಒಂದು ಬಿಲ್ನ ಪ್ರಕಾರ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಎಕ್ಸೆಂಪ್ಷನ್ಸ್ ಫಾರ್ ಡೊಮೆಸ್ಟಿಕ್ ಯೂಸ್, ರೂರಲ್ ಡ್ರಿಂಕಿಂಗ್ ವಾಟರ್ ಸ್ಕೀಮ್ಸ್ ಅಂಡ್ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ಸ್. ಅಂದರೆ ಈ ಒಂದು ಕಾಯ್ದೆಯ ಇಷ್ಟೊತ್ತು ನಾನು ಹೇಳಿರ್ತಕ್ಕಂಥ ಕಂಡೀಷನ್ಸ್ ಏನಿರುತ್ತೆ ಆ ಕಂಡೀಷನ್ಸ್ ವ್ಯಾಪ್ತಿಗೆ ಯಾವ ಕ್ಷೇತ್ರಗಳು ಅಥವಾ ಯಾವ ವಲಯಗಳನ್ನು ಸಪರೇಟ್ ಮಾಡಲಾಗಿರುತ್ತೆ ಅಂದರೆ ಗೃಹ ಬಳಕೆ, ಅಂದರೆ ಗೃಹ ಬಳಕೆಗಾಗಿ ಬೋರ್ವೆಲ್ ಅನ್ನ
ಡಿಗ್ ಮಾಡಿದ್ರೆ ಸೊ ಎಲ್ಲ ಕಂಡೀಷನ್ಸ್ ಅಂದರೆ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದೇ ಷರತ್ತುಗಳ ಅಡಿಯಲ್ಲಿ ಬರೋದಿಲ್ಲ. ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಗಳು, ಫಾರ್ ಎಕ್ಸಾಂಪಲ್ ಇವಾಗ ಜಲ್ ಜೀವನ್ ಮಿಷನ್ ಈ ರೀತಿಯ ಒಂದು ಯೋಜನೆಗಳಿಗಾಗಿ ಬೋರ್ವೆಲ್ಗಳನ್ನು ಡಿಗ್ ಮಾಡಿದ್ರೆ ಸೊ ಅಲ್ಲೂ ಕೂಡ ಈ ಒಂದು ಕಂಡೀಷನ್ಸ್ ಬರೋದಿಲ್ಲ. ಅಂಡ್ ರಕ್ಷಣಾ ಸಂಸ್ಥೆಗಳಿಗೆ ಅಂದರೆ ಡಿಫೆನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಆರ್ಗನೈಸೇಷನ್ಗಳನ್ನು ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ್ರೆ ಸೊ ಅಲ್ಲಿ ಬೋರ್ವೆಲ್ ಅನ್ನ ಡಿಗ್ ಮಾಡಲಿಕ್ಕೂ ಕೂಡ ಯಾವುದೇ ಷರತ್ತುಗಳನ್ನು ಈ ಒಂದು ಬಿಲ್ನ ಮುಖಾಂತರ ಅನ್ವಯಿಸಲಾಗುವುದಿಲ್ಲ. ಹಾಗಿದ್ರೆ ಲೆಟ್ us now understand ನ್ಯಾಷನಲ್ ಗ್ರೌಂಡ್ ವಾಟರ್ ಇಂಡೆಕ್ಸ್, ರಾಷ್ಟ್ರೀಯ ಅಂತರ್ಜಲ ಸೂಚ್ಯಾಂಕದ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಯಾರು ಇದನ್ನ ಬಿಡುಗಡೆ ಮಾಡ್ತಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಇದೊಂದು ಕಾಂಪೋಸಿಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಅಂದರೆ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಅಥವಾ ಸಮಗ್ರವಾಗಿರ್ತಕ್ಕಂಥ ಒಂದು ಗ್ರೌಂಡ್ ವಾಟರ್ ಅಥವಾ ಅಂತರ್ಜಲವನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಇದನ್ನ ಇಂಡಿಯಾಸ್ ಡೈನಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸಸ್ ಅಸೆಸ್ಮೆಂಟ್ ಕಂಡಕ್ಟೆಡ್ ಬೈ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಇನ್ ಕೊಲಾಬ್ರೇಷನ್ ವಿತ್ ಸ್ಟೇಟ್ ಏಜೆನ್ಸೀಸ್. ಅಂದರೆ ಕೇಂದ್ರೀಯ ಅಂತರ್ಜಲ ಮಂಡಳಿ ರಾಜ್ಯ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆಸ್ತಕ್ಕಂಥ ಭಾರತದ ಕ್ರಿಯಾತ್ಮಕ ಅಂತರ್ಜಲ ಸಂಪನ್ಮೂಲಗಳ ಮೌಲ್ಯಮಾಪನದಿಂದ ಪಡೆದಿರತಕ್ಕಂಥ ಒಂದು ಸಂಯೋಜಿತ ಸೂಚ್ಯಾಂಕವಾಗಿರುತ್ತೆ. ಇದನ್ನ ಬೇಸಿಕಲಿ ಮಾಡ್ತಕ್ಕಂಥವ್ರು ಕೇಂದ್ರೀಯ ಅಂತರ್ಜಲ ಮಂಡಳಿಯವರು ಮಾಡ್ತಾರೆ, ಬಟ್ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ರಾಜ್ಯ ಸಂಸ್ಥೆಗಳ ಒಂದು ಬೆಂಬಲದೊಂದಿಗೆ ಸೊ ಈ ಒಂದು ಅಸೆಸ್ಮೆಂಟ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಇಟ್ ಈಸ್ ಎಸೆನ್ಷಿಯಲಿ ಅ ಸೈಂಟಿಫಿಕ್ ಸ್ನ್ಯಾಪ್ಶಾಟ್ ಆಫ್ ಗ್ರೌಂಡ್ ವಾಟರ್ ಹೆಲ್ತ್. ಅಂದ್ರೆ ಈ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಾಂಕ ಏನ್ ಬರುತ್ತೆ ಇದು ಅಂತರ್ಜಲದ ಆರೋಗ್ಯದ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಸಂಖ್ಯೆ ಅಥವಾ ಒಂದು ಸ್ನ್ಯಾಪ್ಶಾಟ್ ಅಂತ ಸೊ ಈ ಒಂದು ಇಂಡೆಕ್ಸ್ ಅನ್ನು ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಭಾರತವು ಯಾವ ವರ್ಷದವರೆಗೆ ಸಾರವರ್ಧಿತ ಅಕ್ಕಿ ಯೋಜನೆಯನ್ನು ಅಧಿಕೃತವಾಗಿ ವಿಸ್ತರಿಸಿದೆ? ಅಂಟಿಲ್ ವಿಚ್ ಇಯರ್ ಹ್ಯಾಸ್ ಇಂಡಿಯಾ ಅಫಿಷಿಯಲಿ ಎಕ್ಸ್ಟೆಂಡೆಡ್ ಫೋರ್ಟಿಫೈಡ್ ರೈಸ್ ಸ್ಕೀಮ್. ಸೊ ನಮ್ಮ ಭಾರತ ದೇಶದಲ್ಲಿ ಈ ಸಾರವರ್ಧಿತ ಅಕ್ಕಿಯನ್ನು ನೀಡ್ತಕ್ಕಂಥದ್ದು, ಸಾರವರ್ಧಿತ ಅಂದರೆ ಏನಂತ ಮುಂದೆ ಹೇಳ್ತೇನೆ. ಸೊ ಈ ಒಂದು ಸಾರವರ್ಧಿತ ಅಕ್ಕಿಯನ್ನು ನೀಡ್ತಕ್ಕಂಥ ಯೋಜನೆಯನ್ನು ಎಷ್ಟು ವರ್ಷಗಳವರೆಗೆ ಈಗ ಎಕ್ಸ್ಟೆಂಡ್ ಮಾಡಿದೆ, ಯಾವ ವರ್ಷದವರೆಗೆ ಎಕ್ಸ್ಟೆಂಡ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2028ರವರೆಗೆ ಸೊ ಈ ಒಂದು ಸಾರವರ್ಧಿತ ಅಕ್ಕಿಯನ್ನು ನೀಡ್ತಕ್ಕಂಥ ಯೋಜನೆಯನ್ನ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಏನಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಕಮಿಟ್ಮೆಂಟ್ ಅಂದ್ರೆ ಅನಿಮಿಯಾ ಮುಕ್ತ ಭಾರತವನ್ನ ಮಾಡಬೇಕಾಗಿರುತ್ತೆ. ಅಂದ್ರೆ ಅನಿಮಿಯಾ ಮುಕ್ತ ಭಾರತ ಮಾಡಬೇಕಾಗಿದ್ರೆ ಸೊ ರಕ್ತದಲ್ಲಿ ಕಬ್ಬಿಣದ ಅಂಶವನ್ನ ನಾವು ಹೆಚ್ಚು ಮಾಡಬೇಕಾಗಿರುತ್ತೆ. ಸಾರವರ್ಧಿತ ಅಕ್ಕಿಗೆ ಕಬ್ಬಿಣ ಐರನ್ ಕಂಟೆಂಟ್ ಅನ್ನ ಮಿಕ್ಸ್ ಮಾಡ್ತಕ್ಕಂಥದ್ದು ಅದರ ಉದ್ದೇಶವಾಗಿರುತ್ತೆ. ಸೊ ಅದರಿಂದ ಈಗ ನಾವು ಅನಿಮಿಯಾ ಮುಕ್ತ ಭಾರತ್ ಮಾಡಬೇಕಾಗಿದ್ರೆ ಈ ಸಾರವರ್ಧಿತ ಅಕ್ಕಿಯನ್ನ ಅಥವಾ ಇದನ್ನ ನೀಡ್ತಕ್ಕಂಥ ಒಂದು ವ್ಯಾಪ್ತಿಯನ್ನ ದಿನಾಂಕವನ್ನ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂದ್ರೆ ಅತಿ ಸೂಕ್ಷ್ಮ ಪೋಷಕಾಂಶಗಳ ಒಂದು ಕೊರತೆ ಏನಿರುತ್ತೆ ಸೊ ಅದನ್ನು ಕೂಡ ಕಡಿಮೆ ಮಾಡುವ ಉದ್ದೇಶದಿಂದ ಈ ಸಾರವರ್ಧಿತ ಅಕ್ಕಿಯನ್ನ ನೀಡ್ತಕ್ಕಂಥ ಯೋಜನೆಗಳನ್ನ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಫೋರ್ಟಿಫೈಡ್ ರೈಸ್? ಸಾರವರ್ಧಿತ ಅಕ್ಕಿ ಅಂದ್ರೆ ಏನು? ಸೊ ಇಟ್ ಈಸ್ ರೆಗ್ಯುಲರ್ ರೈಸ್ ಅಂದ್ರೆ ನಾವು ತಿಂತಕ್ಕಂಥ ಎವ್ರಿ ಡೇ ತಿಂತಕ್ಕಂಥ ಒಂದು ಸಾಮಾನ್ಯ ರೈಸೇ ಆಗಿರುತ್ತೆ, ಬಟ್ ಅದಕ್ಕೆ ಫೋರ್ಟಿಫೈಡ್ ಕರ್ನಲ್ಸ್ ಅನ್ನ ಮಿಕ್ಸ್ ಮಾಡ್ತಾರೆ. ಇಲ್ಲಿ ನೋಡಿ ರೈಸ್, ಸೊ ನಾವೇನು ರೈಸನ್ನು ಎವ್ರಿ ಡೇ ಕನ್ಸ್ಯೂಮ್ ಮಾಡ್ತೇವೆ ಸೊ ಅದಕ್ಕಿಂತ ಮುಂಚೆ ಕೆರ್ನಲ್ಸ್ ಅಂತ ಹೇಳ್ತಾರೆ. ಕೆರ್ನಲ್ಸ್ ಅಂದರೆ ಈ ಒಂದು ಅಕ್ಕಿಗೆ ಆಲ್ರೆಡಿ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ಮಿಕ್ಸ್ ಮಾಡಿರ್ತಾರೆ. ಸೊ ಇದು ಕೂಡ ರೈಸೇ ಆಗಿರುತ್ತೆ. ಮುಂಚೆ ಏನು ಮಾಡಿರ್ತಾರೆ ಅಂದರೆ ಒಂದು ಸ್ಮಾಲ್ ಕ್ವಾಂಟಿಟಿ ಆಫ್ ರೈಸ್ಗೆ ಏನೇನು ಪೋಷಕಾಂಶಗಳು ಬೇಕೋ ಅದನ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ. ಅದನ್ನು ನಾವು ಫೋರ್ಟಿಫೈಡ್ ರೈಸ್ ಕೆರ್ನಲ್ಸ್ ಅಂತ ಹೇಳ್ತೇವೆ. ಫೋರ್ಟಿಫೈಡ್ ರೈಸ್ ಕೆರ್ನಲ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಫೋರ್ಟಿಫೈಡ್ ರೈಸ್ ಕೆರ್ನಲ್ಸ್ ಏನಿರುತ್ತೆ ಸೊ ಇದನ್ನ ದೊಡ್ಡ ಮಟ್ಟದ ಅಕ್ಕಿಗೆ ಮಿಕ್ಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಸೊ ಈ ಒಂದು ಫೋರ್ಟಿಫೈಡ್ ರೈಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಕ್ರಿಯೆ ಆಗಿರುತ್ತೆ. ಹಾಗಿದ್ರೆ ಫೋರ್ಟಿಫಿಕೇಶನ್ ಮಾಡುವಾಗ ಏನೇನು ಮಿಕ್ಸ್ ಮಾಡ್ತಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ಐರನ್ ಕಂಟೆಂಟ್ ಕಬ್ಬಿಣದ ಅಂಶವನ್ನ ಮಿಕ್ಸ್ ಮಾಡ್ತಾರೆ. ಫೋಲಿಕ್ ಆಸಿಡ್, ಸೊ ಇದು ಪ್ರೆಗ್ನೆಂಟ್ ವಿಮೆನ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೋಷಕಾಂಶವಾಗಿರುತ್ತೆ. ಅಂಡ್ ವೈಟಮಿನ್ B12, ಸೊ ಈ ಮೂರು ಪೋಷಕಾಂಶಗಳನ್ನ ಅಕ್ಕಿಯನ್ನ ಸಾರವರ್ಧಗೊಳಿಸಲಿಕ್ಕೆ ಮಿಕ್ಸ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂತ ನಾವು ನೋಡೋದಾದ್ರೆ
ಅನಿಮಿಯಾವನ್ನು ನಾವು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನ್ಯೂರೋಲಾಜಿಕಲ್ ಹೆಲ್ತ್ ಅಂದರೆ ಈ ಒಂದು ಫೋಲಿಕ್ ಆಸಿಡ್ ಅಂತಕ್ಕಂಥದ್ದು, ಸೊ ಮಗು ಗರ್ಭದಲ್ಲಿರುವಾಗ ಅದರ ಮೆದುಳು ಮತ್ತು ಸ್ಪೈನಲ್ ಕಾರ್ಡ್ ಏನಿರುತ್ತೆ, ಸೊ ಅದರ ಬೆಳವಣಿಗೆಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಪೋಷಕಾಂಶವಾಗಿರುತ್ತೆ. ಸೊ ಅದರಿಂದ ನ್ಯೂರೋಲಾಜಿಕಲ್ ಹೆಲ್ತ್ ಅಥವಾ ನರ ಸಂಬಂಧಿ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಅದ್ರ ಜೊತೆಗೆ ಓವರ್ ಆಲ್ ಡೆವಲಪ್ಮೆಂಟ್ ಅಂದರೆ ಒಂದು ವ್ಯಕ್ತಿಯ ಸಮಗ್ರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಈ ಒಂದು ಸಾರವರ್ಧಿತ ಅಕ್ಕಿಯ ಮುಖಾಂತರ ನೀಡಲಾಗುತ್ತೆ. ಹಾಗಿದ್ರೆ ಈ ಒಂದು ಸ್ಕೀಮ್ನ ಹೈಲೈಟ್ಸ್ ಅಥವಾ ಈ ಒಂದು ಯೋಜನೆಯ ಪ್ರಮುಖ ಅಂಶಗಳನ್ನು ನಾವೇನು ನೋಡೋದಾದ್ರೆ, ಯೂನಿವರ್ಸಲ್ ಕವರೇಜ್ ಅಂದರೆ ಸಾರ್ವತ್ರಿಕ ವ್ಯಾಪ್ತಿ. ಅದರ ಅರ್ಥ ಏನು ಅಂದರೆ ಆಲ್ ರೈಸ್ ಡಿಸ್ಟ್ರಿಬ್ಯೂಟೆಡ್ ಅಂಡರ್ ಗೌರ್ಮೆಂಟ್ ಸ್ಕೀಮ್ಸ್ ವಿಲ್ ಬಿ ಫೋರ್ಟಿಫೈಡ್. ಅಂದರೆ ಸರ್ಕಾರದ ಅಡಿಯಲ್ಲಿ ಅಕ್ಕಿಯನ್ನ ವಿತರಣೆ ಮಾಡ್ತಕ್ಕಂಥ ಯಾವೆಲ್ಲ ಯೋಜನೆಗಳೇನಿದ್ದಾವೆ ಆ ಎಲ್ಲ ಯೋಜನೆಗಳಲ್ಲೂ ಕೂಡ ಈ ಒಂದು ಸಾರವರ್ಧಿತ ಅಕ್ಕಿಯನ್ನ ನೀಡ್ತಕ್ಕಂಥದ್ದು ಈಗ ಕಡ್ಡಾಯವಾಗಿರುತ್ತೆ. ಹಾಗಿದ್ರೆ ಯಾವ ಯಾವ ಯೋಜನೆಗಳ ಅಡಿಯಲ್ಲಿ ಈ ಒಂದು ಸಾರವರ್ಧಿತ ಅಕ್ಕಿಯನ್ನ ನೀಡಲಾಗ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಇದನ್ನ TPDS ಅಂತ ಹೇಳ್ತೇವೆ, ಉದ್ದೇಶಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಅದಾದ್ಮೇಲೆ PM ಪೋಷಣ್ ಅಥವಾ ಮಿಡ್ ಡೇ ಮೀಲ್ ಅಥವಾ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯಲ್ಲಿ ಕೊಡ್ತಕ್ಕಂಥ ಒಂದು ರೈಸ್ ಆಗಿರ್ಬೋದು. ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ICDS, ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳು. ಅದ್ರ ಜೊತೆಗೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ, ಸೊ PMGKAY ಅಂತ ಹೇಳ್ತೇವೆ. ಸೊ ಈ ಎಲ್ಲ ಯೋಜನೆಗಳಲ್ಲಿ ಈ ಫೋರ್ಟಿಫೈಡ್ ರೈಸ್ ಅನ್ನ ನೀಡಲಾಗುತ್ತೆ. ಸೊ ಇದರ ಕಾಸ್ಟ್ ಏನ್ ಬರುತ್ತೆ ಅಂದ್ರೆ, ಇದರ ವೆಚ್ಚ ಏನಿರುತ್ತೆ, ಸೊ ಇಟ್ ಇಸ್ ಕಂಪ್ಲೀಟ್ಲಿ ಬೋನ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಭಾರತ ಸರ್ಕಾರ ಇದರ ಸಂಪೂರ್ಣ ವೆಚ್ಚವನ್ನ ಭರಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಭಾರತ ಸರ್ಕಾರ ವಹಿಸಿಕೊಂಡಿರುತ್ತೆ. ಹಾಗಿದ್ರೆ ಬರೀ ಅಕ್ಕಿಗೆ ಮಾತ್ರ ಈ ಒಂದು ಫೋರ್ಟಿಫಿಕೇಶನ್ ಮಾಡ್ತಾರಾ? ನೋ, ಅಕ್ಕಿಯನ್ನ ಹೊರತುಪಡಿಸಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ನಾವು ತುಂಬಾ ಫ್ರೀಕ್ವೆಂಟ್ ಆಗಿ ಕನ್ಸ್ಯೂಮ್ ಮಾಡ್ತಕ್ಕಂಥ ಇನ್ನೂ ಕೆಲವೊಂದು ಆಹಾರ ಪದಾರ್ಥಗಳಿಗೆ ಈ ಒಂದು ಸಾರವರ್ಧನೆಯನ್ನ ಮಾಡಲಾಗುತ್ತೆ. ಹಾಗಿದ್ರೆ ಅಕ್ಕಿಯನ್ನ ಹೊರತುಪಡಿಸಿ ಯಾವ್ಯಾವ ಉತ್ಪನ್ನಗಳಿಗೆ ಈಗ ಫೋರ್ಟಿಫಿಕೇಶನ್ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಡಬಲ್ ಫೋರ್ಟಿಫೈಡ್ ಸಾಲ್ಟ್, ಇದನ್ನ ನಾವು ಉಪ್ಪಿಗೆ ಕೂಡ ಈ ಒಂದು ಫೋರ್ಟಿಫಿಕೇಶನ್ ಮಾಡಲಾಗುತ್ತೆ. ಸೊ ಏನಕ್ಕೆ ಅಂದ್ರೆ ಒನ್ಸ್ ಅಗೇನ್ ಅನಿಮಿಯಾ ಮತ್ತೆ ಗಾಯ್ಟರ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ. ಸೊ ನಮಗೆ ಗೊತ್ತಾಯ್ತು ಅನಿಮಿಯಾವನ್ನ ಪ್ರಿವೆಂಟ್ ಮಾಡಲಿಕ್ಕೆ ಐರನ್ ಅನ್ನ ಮಿಕ್ಸ್ ಮಾಡಲಾಗುತ್ತೆ. ಹಾಗಿದ್ರೆ ಗಾಯ್ಟರ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಏನನ್ನ ಮಿಕ್ಸ್ ಮಾಡಬೇಕಾಗಿರುತ್ತೆ ಅದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಸೊ ಅದಾದ್ಮೇಲೆ ಫೋರ್ಟಿಫೈಡ್ ಎಡಿಬಲ್ ಆಯಿಲ್ ಅಂದ್ರೆ ನಾವು ಸೇವನೆ ಮಾಡ್ತಕ್ಕಂಥ ಒಂದು ಖಾದ್ಯ ಎಣ್ಣೆ ಏನಿರುತ್ತೆ ಅದಕ್ಕೂ ಕೂಡ ಫೋರ್ಟಿಫಿಕೇಶನ್ ಮಾಡಲಾಗುತ್ತೆ. ಸೊ ಇದರಲ್ಲಿ ವೈಟಮಿನ್ A ಮತ್ತೆ D ಅನ್ನ ಮಿಕ್ಸ್ ಮಾಡ್ತಕ್ಕಂಥದ್ದು, ಸೊ ಅದನ್ನ ನಾವು ಫೋರ್ಟಿಫೈಡ್ ಖಾದ್ಯ ಎಣ್ಣೆ ಅಂತ ಹೇಳ್ತೇವೆ. ಹಾಗಿದ್ರೆ ಈ ಒಂದು ಫೋರ್ಟಿಫಿಕೇಶನ್ ಏನಿದೆ ದಟ್ ಅಲೈನ್ಸ್ ವಿತ್ ಅನಿಮಿಯಾ ಮುಕ್ತ ಭಾರತ್, ಅಂದರೆ ನಾವು ನಮ್ಮ ಇಡೀ ಭಾರತ ದೇಶವನ್ನು ಅನಿಮಿಯಾ ಮುಕ್ತಗೊಳಿಸ್ತಕ್ಕಂಥ ಒಂದು ಗುರಿಯನ್ನು ಏನಿಟ್ಕೊಂಡಿದ್ದೇವೆ, ಸೊ ಅದಕ್ಕೆ ಈ ಒಂದು ಫೋರ್ಟಿಫಿಕೇಶನ್ ಅಂತಕ್ಕಂಥದ್ದು ಸಹಕಾರ ನೀಡುತ್ತೆ. ಅದ್ರ ಜೊತೆಗೆ ಪ್ರೈಮ್ ಮಿನಿಸ್ಟರ್ಸ್ ವಿಷನ್ ಫಾರ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ, ಅಂದರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳ ಒಂದು ದೃಷ್ಟಿಕೋನ. ಆ ದೃಷ್ಟಿಕೋನ ಏನು ಅಂದರೆ ಪೌಷ್ಟಿಕಾಂಶ ಭದ್ರತೆಯನ್ನು ನಮ್ಮ ದೇಶದ ಜನತೆಗೆ ನೀಡ್ತಕ್ಕಂಥದ್ದು, ಅದು ಕೂಡ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ಇಂಡಿಯಾಸ್ ಬ್ರಾಡರ್ ಪಬ್ಲಿಕ್ ಹೆಲ್ತ್ ಅಂಡ್ ಫುಡ್ ಸೇಫ್ಟಿ ರಿಫಾರ್ಮ್ಸ್, ಅಂದರೆ ಭಾರತ ದೇಶದ ವಿಶಾಲ ಸಾರ್ವಜನಿಕ ಆರೋಗ್ಯ ಮತ್ತೆ ಆಹಾರ ಸುರಕ್ಷಣಾ ಸುಧಾರಣೆಗಳು ಕೂಡ ಸೊ ಈ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅಥವಾ ಇದಕ್ಕೂ ಕೂಡ ಬೆನಿಫಿಟ್ ಆಗೋದನ್ನ ಈ ಒಂದು ಸಾರವರ್ಧಿತ ಉತ್ಪನ್ನಗಳಿಂದ ನಾವು ಎನ್ಶೋರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. 2025ರಲ್ಲಿ ಗಾಜಾದಲ್ಲಿ ಕ್ಷಾಮವನ್ನು ಅಧಿಕೃತವಾಗಿ ಘೋಷಿಸಿದ ಸಂಸ್ಥೆ ಯಾವುದು? ಸೊ ವಿಚ್ ಆರ್ಗನೈಸೇಷನ್ ಅಫಿಷಿಯಲಿ ಡಿಕ್ಲೇರ್ಡ್ ಆಫ್ ಫೆಮೈನ್ ಇನ್ ಗಾಜಾ ಇನ್ 2025. ಸೊ ಗಾಜಾದಲ್ಲಿ ಈಗ ಕ್ಷಾಮ ಬಂದಿದೆ ಅಂತ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಘೋಷಣೆಯನ್ನ ಯಾರು ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ವತಿಯಿಂದ ಗಾಜಾವನ್ನ ಈಗ ಅಧಿಕೃತವಾಗಿ ಕ್ಷಾಮ ಬಂದಿದೆ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಒಂದು ರಾಷ್ಟ್ರವನ್ನ ಫೆಮೈನ್ ಅಥವಾ ಕ್ಷಾಮ ಅಂತ ಡಿಕ್ಲೇರ್ ಮಾಡಬೇಕಾಗಿದ್ರೆ ಅಲ್ಲಿರ್ತಕ್ಕಂಥ ಕಂಡೀಷನ್ಸ್ ಏನಿರಬೇಕು ವಿಶ್ವಸಂಸ್ಥೆಯ ಪ್ರಕಾರ, ಆ ಎಲ್ಲ ಕಂಡೀಷನ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ದ ಮ್ಯಾಪ್ ವೇರ್ ವಿ ಹ್ಯಾವ್ ದಿಸ್. ಈ ಸ್ಟ್ರಿಪ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಗಾಜಾ ಸ್ಟ್ರಿಪ್ ಅಂತ ಹೇಳ್ತೇವೆ. ಗಾಜಾ ಸ್ಟ್ರಿಪ್ ಇಸ್ರೇಲ್ ಮತ್ತೆ ಈಜಿಪ್ಟ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಂಡಿರುತ್ತೆ. ಸೊ
ಇದು ಹೈಲಿ ಪಾಪ್ಯುಲೇಟೆಡ್ ಇರುತ್ತೆ, ಅಂದರೆ ಜಿಯೋಗ್ರಫಿಕಲಿ ತುಂಬ ಚಿಕ್ಕ ಪ್ರದೇಶ ಆಗಿದ್ರು ಕೂಡ ಅತ್ಯಂತ ಜನನಿಬಿಡವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಅಂಡ್ ಅತ್ಯಂತ ಹೆಚ್ಚಿನ ಕಾನ್ಫ್ಲಿಕ್ಟ್ಸ್ ಅಥವಾ ಸಂಘರ್ಷಗಳನ್ನು, ನಾಟ್ ಜಸ್ಟ್ ಎಸ್ಟರ್ಡೇ ಆರ್ ಟುಡೇ, ಐತಿಹಾಸಿಕವಾಗಿ ಅತ್ಯಂತ ಹೆಚ್ಚಿನ ಕಾನ್ಫ್ಲಿಕ್ಟ್ ಅನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಸ್ರೇಲ್ ಕೂಡ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಅನ್ನ ಇಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಅರಬ್ಸ್ ಮತ್ತೆ ಈ ಒಂದು ಜ್ಯೂಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನ್ಫ್ಲಿಕ್ಟ್ಸ್ ಆಗ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಈ ಎಲ್ಲ ಕಾರಣಗಳಿಂದ ಮತ್ತೆ ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಯುದ್ಧದ ಕಾರಣದಿಂದ ಇಲ್ಲಿಗ ಫೆಮೈನ್ ಅಂತ ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯುನೈಟೆಡ್ ನೇಷನ್ಸ್ ಅಫಿಷಿಯಲಿ ಡಿಕ್ಲೇರ್ಡ್ ಫೆಮೈನ್ ಇನ್ ಗಾಜಾ. ಸೊ ಗಾಜಾವನ್ನ ಈಗ ಅಧಿಕೃತವಾಗಿ ಕ್ಷಾಮವನ್ನ ಹೊಂದಿದೆ ಎಂದು ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಮಾರ್ಕಿಂಗ್ ದಿ ಫಸ್ಟ್ ಎವರ್ ಕನ್ಫರ್ಮ್ ಫೆಮೈನ್ ಇನ್ ವೆಸ್ಟ್ ಏಷ್ಯಾದಲ್ಲಿ ಅಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ಮೊದಲ ದೃಢೀಕರಿಸಲ್ಪಟ್ಟಿರ್ತಕ್ಕಂಥ ಒಂದು ಕ್ಷಾಮವನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿ, ಇದನ್ನ ರಾಷ್ಟ್ರ ಅಂತ ಇನ್ನೂ ಕೂಡ ರೆಕಗ್ನೈಸ್ ಮಾಡಿಲ್ಲ. ಸೊ ಒಂದು ಪ್ರದೇಶವಾಗಿ ಇದನ್ನ ನಾವು ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಡಿಕ್ಲೇರೇಷನ್ ಏನಿದೆ ಇದನ್ನು ಯಾರು ಮಾಡ್ತಾರೆ? ಈ ಡಿಕ್ಲೇರೇಷನ್ ಅನ್ನ ಮಾಡ್ತಕ್ಕಂಥವ್ರನ್ನ ನಾವು IPC ಅಂತ ಹೇಳ್ತೇವೆ. ನಾವು ವಾಟ್ ಈಸ್ IPC ಅನ್ನು ನಾವು ಇಂಟಿಗ್ರೇಟೆಡ್ ಫುಡ್ ಸೆಕ್ಯೂರಿಟಿ ಫೇಸ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೇವೆ. ಸೊ ಏನಿದು ಅಂದ್ರೆ ಇದು UN ಬ್ಯಾಕ್ಡ್ ಬಾಡಿ ದಟ್ ಅಸೆಸಸ್ ಗ್ಲೋಬಲ್ ಹಂಗರ್ ಕ್ರೈಸಿಸ್, ಅಂದ್ರೆ UN ಇಂದ ಬೆಂಬಲಿತವಾಗಿರ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಈ ಒಂದು ಅಂಗ ಏನ್ ಮಾಡುತ್ತಂದ್ರೆ ಜಾಗತಿಕವಾಗಿ ಹಸಿವಿನ ಬಿಕ್ಕಟ್ಟನ್ನ ನಿರ್ಣಯಿಸ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಇದು ವಿಶ್ವಸಂಸ್ಥೆಯ ವ್ಯಾಪ್ತಿಯಲ್ಲಿ ಅಥವಾ ವಿಶ್ವಸಂಸ್ಥೆಯ ಬೆಂಬಲದೊಂದಿಗೆ ಕೆಲಸ ಮಾಡ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಇವರ ವತಿಯಿಂದ ಈಗ ಗಾಜಾವನ್ನ ಕಂಪ್ಲೀಟ್ ಆಗಿ ಅಲ್ಲಿ ಕ್ಷಾಮ ಬಂದಿದೆ ಅಂತಕ್ಕಂಥ ಒಂದು ಅನೌನ್ಸ್ಮೆಂಟ್ ಅನ್ನ ಅಥವಾ ಘೋಷಣೆಯನ್ನ ಮಾಡಲಾಗಿರುತ್ತೆ. ನಾವು ವಾಟ್ ಈಸ್ ದ ಮೀನಿಂಗ್ ಆಫ್ ಫೆಮೈನ್ ಅಥವಾ ಈ ಒಂದು ಕ್ಷಾಮ ಅಂದ್ರೆ ಅದರ ಅರ್ಥ ಏನು? ಸೊ ಯಾವುದೇ ಒಂದು ಪ್ರದೇಶವನ್ನ ನಾವು ಫೆಮೈನ್ ಅಂತ ಡಿಕ್ಲೇರ್ ಮಾಡಬೇಕಾಗಿದ್ರೆ 3 ಕಂಡೀಷನ್ಸ್ ಅನ್ನ ಅದು ಮೂರು ಕಂಡೀಷನ್ಸ್ ಅಥವಾ 3 ಷರತ್ತುಗಳಿರುತ್ತೆ. ಆ 3 ಷರತ್ತುಗಳು ಏನು ಅಂತ ನಾವು ನೋಡೋದಾದ್ರೆ ಎಕ್ಸ್ಟ್ರೀಮ್ ಫುಡ್ ಡಿಪ್ರವೇಷನ್, ಅಂದ್ರೆ ಅಟ್ಲೀಸ್ಟ್ 20% ಆಫ್ ದಿ ಹೌಸ್ ಹೋಲ್ಡ್ಸ್ ಫೇಸ್ ಆನ್ ಎಕ್ಸ್ಟ್ರೀಮ್ ಲ್ಯಾಕ್ ಆಫ್ ಫುಡ್, ಅಂದರೆ ಅಲ್ಲಿರ್ತಕ್ಕಂಥ ಒಟ್ಟು ಜಿಯೋಗ್ರಫಿಕಲ್ ಪ್ರದೇಶದಲ್ಲಿ 100% ಜನರಲ್ಲಿ ಕನಿಷ್ಠ ಪಕ್ಷ 20% ಜನರಿಗೆ ಆಹಾರದ ಕೊರತೆ ಇರಬೇಕಾಗಿರುತ್ತೆ. ಅದು ಪಾಯಿಂಟ್ ನಂಬರ್ 1. 20%ಗೆ ಸ್ಕೇರ್ಸಿಟಿ ಆಫ್ ಫುಡ್ ಇರ್ತಕ್ಕಂಥದ್ದು ಪಾಯಿಂಟ್ ನಂಬರ್ 1 ಆಗಿರುತ್ತೆ. ಸೊ ಪಾಯಿಂಟ್ ನಂಬರ್ 2 ಏನು ಅಂದರೆ ಅಟ್ಲೀಸ್ಟ್ 30% ಆಫ್ ಚಿಲ್ಡ್ರನ್ ಅಂಡರ್ 5 ಆರ್ ಅಕ್ಯೂಟ್ಲಿ ಮ್ಯಾಲ್ ನ್ಯೂಟ್ರಿಷನ್, ಅಂದರೆ ಅಲ್ಲಿರ್ತಕ್ಕಂಥ ಮಕ್ಕಳಲ್ಲಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಪ್ರೀವಿಯಸ್ಲಿ ನಾನು ಹೇಳಿರೋದು ಓವರ್ ಆಲ್ ಪಾಪ್ಯುಲೇಷನ್ ಬಗ್ಗೆ, ಬಟ್ ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ಓನ್ಲಿ 5 ವರ್ಷದೊಳಗಿನ ಮಕ್ಕಳನ್ನ ನಾವು ತೆಗೆದುಕೊಂಡರೆ ಆ 5 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಲ್ಲಿ 30% ಮಕ್ಕಳು ತೀವ್ರ ಅಪೌಷ್ಟಿಕತೆ ಅಥವಾ ಕುಪೋಷಣೆಯಿಂದ ಬಳಲ್ತಾ ಇರೋದು 2ನೇ ಷರತ್ತಾಗಿರುತ್ತೆ. ಸೊ 3ನೇ ಕಂಡೀಷನ್ ಏನು ಅಂದ್ರೆ ಅಟ್ಲೀಸ್ಟ್ 2 ಔಟ್ ಆಫ್ ಎವ್ರಿ 10,000 ಪೀಪಲ್ ಡೈ ಡೈಲಿ ಫ್ರಮ್ ಸ್ಟಾರ್ವೇಷನ್ ಆರ್ ಡಿಸೀಸಸ್ ಲಿಂಕ್ಡ್ ಬೈ ಮ್ಯಾಲ್ ನ್ಯೂಟ್ರಿಷನ್, ಅಂದ್ರೆ ಪ್ರತಿ 10,000 ಜನರಲ್ಲಿ 10,000 ಪೀಪಲ್ ಅನ್ನ ನಾವು ತಗೊಂಡ್ರೆ ಅದರಲ್ಲಿ ಕನಿಷ್ಠ ಪಕ್ಷ 2 ಪ್ರತಿದಿನ ಸಾವನ್ನಪ್ಪಬೇಕಾಗಿರುತ್ತೆ. ಬಟ್ ಆ ಸಾವನ್ನ ಅಪ್ಲಿಕ್ಕೆ ಕಾರಣಗಳು ಈ ಒಂದು ಹಸಿವಿನ ಕಾರಣದಿಂದ ಅಥವಾ ಅಪೌಷ್ಟಿಕತೆಗೆ ಸಂಬಂಧಿತ ಯಾವುದೇ ಒಂದು ಕಾಯಿಲೆಯಿಂದ ಅವರ ಸಾವನ್ನಾಗಿದ್ದರೆ, ಸೊ ಈ 3 ಕಂಡೀಷನ್ಸ್ ಅನ್ನ ಹೊಂದಿದ್ದರೆ ಆ ಒಂದು ಪ್ರದೇಶವನ್ನ ವಿಶ್ವಸಂಸ್ಥೆ ಫೆಮೈನ್ ಅಂತ ಡಿಕ್ಲೇರ್ ಮಾಡ್ತಕ್ಕಂಥ ಈ 3 ಷರತ್ತುಗಳು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಗಾಜಾ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್, ಅತ್ಯಂತ ಜನನಿಬಿಡವಾಗಿರ್ತಕ್ಕಂಥ ಅಂಡ್ ಜಿಯೋಪೊಲಿಟಿಕಲಿ ಕಾಂಪ್ಲೆಕ್ಸ್ ರೀಜನ್ ಆಗಿರುತ್ತೆ. ಅಂದರೆ ಭೌಗೋಳಿಕ ರಾಜಕೀಯ ದೃಷ್ಟಿಕೋನದಿಂದ ಕೂಡ ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥ ಪ್ರದೇಶವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಅನ್ನು ನಾವು ನೋಡೋದಾದ್ರೆ ಸೌತ್ ವೆಸ್ಟರ್ನ್ ಕೋಸ್ಟ್ ಆಫ್ ಈಸ್ಟರ್ನ್ ಮೆಡಿಟೇರಿಯನಿಯನ್ ಬಾರ್ಡರ್ಡ್ ಬೈ ಇಸ್ರೇಲ್ ಮತ್ತೆ ಈಜಿಪ್ಟ್. ಸೊ ಇಸ್ರೇಲ್ ಮತ್ತೆ ಈಜಿಪ್ಟ್ನೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡಿಕೊಳ್ಳುತ್ತೆ. ಅದ್ರ ಜೊತೆಗೆ ಪೂರ್ವ ಮೆಡಿಟೇರಿಯನ್ ನೈಋತ್ಯ ಕರಾವಳಿಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಣ್ಣ ಪ್ರದೇಶವಾಗಿರುತ್ತೆ. ಸೊ ಇದರ ವಿಸ್ತೀರ್ಣ 365 ಕಿಲೋಮೀಟರ್ ಸ್ಕ್ವೇರ್ ಅನ್ನ ಹೊಂದಿರುತ್ತೆ. ಸೊ ನಮ್ಮ ಕೋಲ್ಕತ್ತಾ ಏನಿದೆ ಸರಿಸುಮಾರು ಅಷ್ಟು ಗಾತ್ರವನ್ನ ಹೊಂದಿರತಕ್ಕಂಥ ಒಂದು ಭೂಪ್ರದೇಶವಾಗಿರುತ್ತೆ. ಸೊ ಇದರ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂದ್ರೆ 2.05 ಮಿಲಿಯನ್. ಸೊ ಮೋಸ್ಟ್ಲಿ ಅಲ್ಲಿರ್ತಕ್ಕಂಥವ್ರನ್ನ ನಾವು ಪ್ಯಾಲೆಸ್ಟೀನಿಯನ್ ಅರಬ್ಸ್ ಅಂತ ಹೇಳ್ತೇವೆ. ಸೊ ಪ್ಯಾಲೆಸ್ಟೀನಿಯನ್ ಅರಬ್ಸ್ ಅನ್ನ ಈ ಒಂದು ಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ದ ಕ್ಯಾಪಿಟಲ್ ಅಂಡ್ ಲಾರ್ಜೆಸ್ಟ್ ಸಿಟಿ? ಸೊ ಇದರ ರಾಜಧಾನಿ
ರಾಜಧಾನಿ ಮತ್ತು ದೊಡ್ಡ ನಗರವನ್ನ ನಾವು ಗಾಜಾ ಸಿಟಿ ಅಂತ ಹೇಳ್ತೇವೆ. ಸೊ ಆ ಪ್ಲೇಸ್ ಬಂದು ಗಾಜಾ, ಅಲ್ಲಿರ್ತಕ್ಕಂಥ ಒಂದು ದೊಡ್ಡ ನಗರವನ್ನ ಕೂಡ ನಾವು ಗಾಜಾ ಸಿಟಿ ಅಂತ ಹೇಳ್ತೇವೆ. ಸೊ ಅಲ್ಲಿ ಮಾತಾಡ್ತಕ್ಕಂಥ ಲ್ಯಾಂಗ್ವೇಜ್, ಅಫಿಷಿಯಲ್ ಭಾಷೆ ಯಾವುದು ಅಂದ್ರೆ ಅರೇಬಿಕ್ ಅಲ್ಲಿರ್ತಕ್ಕಂಥ ಅಧಿಕೃತವಾದ ಭಾಷೆ ಆಗಿರುತ್ತೆ. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ರಿಲಿಜಿಯನ್, ಧರ್ಮ ಯಾವುದು ಅಂದ್ರೆ ಪ್ರಿಡಾಮಿನೆಂಟ್ಲಿ ಸುನ್ನಿ ಇಸ್ಲಾಂ ಅನ್ನ ಫಾಲೋ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಒಂದು ಇನ್ಸಿಡೆಂಟ್ಸ್ ಅಥವಾ ಲ್ಯಾಂಡ್ ಮಾರ್ಕ್ ಇನ್ಸಿಡೆಂಟ್ಸ್ ಅಥವಾ ಪ್ರಮುಖ ಹೆಗ್ಗುರುತುಗಳು ಏನೇನು ಅಂತ ನಾವು ಈ ಒಂದು ಟೇಬಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. 1948 1948ರಲ್ಲಿ ಗಾಜಾ ಬಿಕಮ್ಸ್ ಅ ರೆಫ್ಯೂಜ್ ಫಾರ್ ಪ್ಯಾಲೆಸ್ಟೀನಿಯನ್ಸ್ ಡಿಸ್ಪ್ಲೇಸ್ಡ್ ಡ್ಯೂರಿಂಗ್ ದಿ ಅರಬ್ ಇಸ್ರೇಲಿ ವಾರ್. ಅರಬ್ ಇಸ್ರೇಲಿ ಯುದ್ಧ ಆಗುತ್ತೆ. ಯಾವಾಗ ಅರಬ್ ಮತ್ತೆ ಇಸ್ರೇಲಿಗಳ ನಡುವೆ ಯುದ್ಧ ಆಗುತ್ತೆ, ಆ ಒಂದು ಸಮಯದಲ್ಲಿ ಈ ಸ್ಥಳಾಂತರಗೊಂಡಿರ್ತಕ್ಕಂಥ ಪ್ಯಾಲೆಸ್ಟೀನಿಯನ್ಸ್ ಏನಿರ್ತಾರೆ ಅವರಿಗೆ ನಿರಾಶ್ರಿತರ ತಾಣವಾಗಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಇದನ್ನೇ ನಾವು 1948 ಅಲ್ಲಿ ನೋಡ್ಬೋದಾಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ 1967 1967ರಲ್ಲಿ ಇಸ್ರೇಲ್ ಆಕ್ಯುಪೈಸ್ ಗಾಜಾ ಆಫ್ಟರ್ 6 ಡೇ ವಾರ್. 6 ದಿನಗಳ ಯುದ್ಧದ ನಂತರ ಇಸ್ರೇಲ್ ಈ ಒಂದು ಗಾಜಾವನ್ನ ತಮ್ಮ ಒಂದು ಆಕ್ರಮಣಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 1994 ಇಂದ 2005 ವರೆಗೆ ಪ್ಯಾಲೆಸ್ಟೀನಿಯನ್ ಅಥಾರಿಟಿ ಗವರ್ನ್ಸ್ ಗಾಜಾ ಅಂಡರ್ ಓಸ್ಲೋ ಅಕಾರ್ಡ್. ಒಂದು ಒಪ್ಪಂದ ಆಗುತ್ತೆ. ಆ ಒಂದು ಒಪ್ಪಂದವನ್ನು ನಾವು ಓಸ್ಲೋ ಒಪ್ಪಂದ ಅಂತ ಹೇಳ್ತೇವೆ. ಈ ಒಂದು ಓಸ್ಲೋ ಒಪ್ಪಂದದ ಅಡಿಯಲ್ಲಿ ಪ್ಯಾಲೆಸ್ಟೀನಿಯನ್ ಪ್ರಾಧಿಕಾರವು ಗಾಜಾವನ್ನ ಆಳ್ವಿಕೆಯನ್ನ ಮಾಡುತ್ತೆ. ಅದಾದ್ಮೇಲೆ 2007ರಲ್ಲಿ ಸೊ ಈ ಒಂದು ಭಾಗವನ್ನ ಹಮಾಸ್ ಅಟ್ಯಾಕ್ ಮಾಡ್ತಾರೆ. ಹಮಾಸ್ ಟೇಕ್ಸ್ ಕಂಟ್ರೋಲ್ ಆಫ್ಟರ್ ಡಿಫೀಟಿಂಗ್ ಫತಾ ಇನ್ ಎಲೆಕ್ಷನ್ ಅಂಡ್ ಅ ಬ್ರೀಫ್ ಸಿವಿಲ್ ಕಾನ್ಫ್ಲಿಕ್ಟ್. ಸೊ ಹಮಾಸ್ನವರು 2007ರಲ್ಲಿ ಈ ಒಂದು ಭಾಗವನ್ನ ಅಟ್ಯಾಕ್ ಮಾಡಿ ಅಲ್ಲಿ ಆಳ್ವಿಕೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ 2007ರಿಂದ ಇದುವರೆಗೂ ಪ್ರೆಸೆಂಟ್ ಡೇ ವರೆಗೂ ಇಸ್ರೇಲ್ ಅಂಡ್ ಈಜಿಪ್ಟ್ ಇಂಪೋಸ್ ಅ ಬ್ಲಾಕೇಡ್ ಸೈಟಿಂಗ್ ಸೆಕ್ಯೂರಿಟಿ ಕನ್ಸರ್ನ್ಸ್. ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದಾದ್ರು ಇಸ್ರೇಲ್ ಮತ್ತೆ ಈ ಒಂದು ಈಜಿಪ್ಟ್ ಏನಿರುತ್ತೆ, ಸೊ ಈ ಒಂದು ಭಾಗದ ಮೇಲೆ ದಿಗ್ಬಂಧನವನ್ನ ಹೇರಿರುತ್ತೆ. ಕಾರಣ ಏನು ಅಂದ್ರೆ ಭದ್ರತಾ ಕಾಳಜಿಗಳ ಒಂದು ಕಾರಣದಿಂದ ಈ ಒಂದು ಭೂಭಾಗದ ಮೇಲೆ ನೆರೆಯ ರಾಷ್ಟ್ರಗಳು ದಿಗ್ಬಂಧನವನ್ನ ಇದುವರೆಗೂ ಹೇರಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. 2023-25 ಸಮಯದಲ್ಲಿ ಇಂಟೆನ್ಸಿಫೈಡ್ ಕಾನ್ಫ್ಲಿಕ್ಟ್ ವಿತ್ ಇಸ್ರೇಲ್, ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಡೀಪೆನ್ಸ್. ಅಂದ್ರೆ ಇಸ್ರೇಲ್ನ ಜೊತೆಗೆ ತಮ್ಮ ಒಂದು ಸಂಘರ್ಷಗಳು ಬಹಳ ತೀವ್ರಗೊಂಡಿರುತ್ತೆ. ಮಾನವೀಯ ಬಿಕ್ಕಟ್ಟುಗಳು ಕೂಡ ತೀವ್ರವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟೆಲ್ಲ ಪ್ರಮುಖ ಘಟನೆಗಳು ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಹೂ ಈಸ್ ಗವರ್ನಿಂಗ್ ಅಂಡ್ ಕಂಟ್ರೋಲಿಂಗ್? ಸೊ ಇದನ್ನ ಗವರ್ನ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು, ನಿಯಂತ್ರಣ ಮಾಡ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಹಮಾಸ್ ಸುನ್ನಿ ಇಸ್ಲಾಮಿಸ್ಟ್ ಪೊಲಿಟಿಕಲ್ ಅಂಡ್ ಮಿಲಿಟೆಂಟ್ ಗ್ರೂಪ್. ಅಂದ್ರೆ ಹಮಾಸ್ ಅಂತಕ್ಕಂಥ ಒಂದು ಸುನ್ನಿ ಇಸ್ಲಾಮಿಕ್ ರಾಜಕೀಯ ಮತ್ತು ಉಗ್ರಗಾಮಿ ಗುಂಪೇನ್ ಮಾಡಿರುತ್ತಂದ್ರೆ ಸೊ ಇದನ್ನ ಸದ್ಯಕ್ಕೆ ಅವರು ಆಳ್ವಿಕೆಯನ್ನ ಅಥವಾ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಅಂಡ್ ಇಸ್ರೇಲ್ ಕೂಡ ಸ್ವಲ್ಪ ಭಾಗವನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅಂದ್ರೆ 65% ಆಫ್ ದಿ ಗಾಜಾಸ್ ಟೆರಿಟರಿ, ಎಸ್ಪೆಷಲಿ ಬಾರ್ಡರ್ಸ್ ಅಂಡ್ ಏರ್ ಸ್ಪೇಸ್, ಅಂದ್ರೆ ಗಡಿ ಭಾಗಗಳು ಮತ್ತೆ ಈ ಒಂದು ವಾಯು ಪ್ರದೇಶದ 65% ಇಸ್ರೇಲ್ ತನ್ನ ನಿಯಂತ್ರಣವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂಡ್ ಇಂಟರ್ನ್ಯಾಷನಲ್ ಸ್ಟೇಟಸ್ ಏನು ಅಂದ್ರೆ ಈ ಒಂದು ಭಾಗಕ್ಕೆ ಅಂತಾರಾಷ್ಟ್ರೀಯ ಸ್ಥಾನಮಾನ. ಇವಾಗ ನಮ್ಮ ಭಾರತಕ್ಕೆ ಅಂತಾರಾಷ್ಟ್ರೀಯ ಸ್ಥಾನಮಾನ ಏನು ಅಂದ್ರೆ ನಮ್ಮ ಭಾರತ ದೇಶವನ್ನ ಒಂದು ಕಂಟ್ರಿ ಆಗಿ ರೆಕಗ್ನೈಸ್ ಮಾಡಿದ್ದಾರೆ. ಹಾಗಿದ್ರೆ ಈ ಒಂದು ಗಾಜಾ ಸ್ಟ್ರಿಪ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ರೆಕಗ್ನೈಸ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಕ್ಲೇಮ್ಡ್ ಬೈ ದಿ ಸ್ಟೇಟ್ ಆಫ್ ಪ್ಯಾಲೆಸ್ಟೈನ್ ಬಟ್ ನಾಟ್ ರೆಕಗ್ನೈಸ್ಡ್ ಆಸ್ ಸಾವರ್ನ್ ಬೈ ಮೆನಿ ನೇಷನ್ಸ್. ಅಂದ್ರೆ ಪ್ಯಾಲೆಸ್ಟೈನ್ ಏನಿರ್ತಾರೆ ಅವರು ಅದನ್ನ ತಮ್ಮ ರೈಟ್ಸ್ ಅಥವಾ ತಮ್ಮ ರಾಷ್ಟ್ರವಾಗಿ ಅವರು ಅದನ್ನ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ ಅಥವಾ ಘೋಷಣೆ ಮಾಡ್ಕೊಂಡಿರ್ತಾರೆ. ಬಟ್ ಈ ಒಂದು ಡಿಕ್ಲರೇಷನ್ ಅನ್ನ ಭಾಗಶಃ ಅನೇಕ ರಾಷ್ಟ್ರಗಳು ಇದನ್ನ ಸಾರ್ವಭೌಮ ಅಂತ ಕನ್ಸಿಡರ್ ಮಾಡದೇ ಇರತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. 2025ರಲ್ಲಿ ನ್ಯಾಟೋ ಲಾಜಿಸ್ಟಿಕ್ಸ್ ಪ್ರಧಾನ ಕಚೇರಿಯನ್ನು ಆಯೋಜಿಸುವುದಾಗಿ ಯಾವ ದೇಶ ಘೋಷಿಸಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಅನೌನ್ಸ್ಡ್ ಇಟ್ ವಿಲ್ ಹೋಸ್ಟ್ ಅ ನ್ಯಾಟೋ ಲಾಜಿಸ್ಟಿಕ್ಸ್ ಹೆಡ್ ಕ್ವಾರ್ಟರ್ಸ್ ಇನ್ 2025? ಸಿ, ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನ್ಯಾಟೋ ಹೆಡ್ ಕ್ವಾರ್ಟರ್ಸ್ ಅಲ್ಲ, ನ್ಯಾಟೋ ಲಾಜಿಸ್ಟಿಕ್ಸ್. ಅಂದ್ರೆ ನ್ಯಾಟೋಗೆ ಸಂಬಂಧಪಟ್ಟಂತೆ ಈ ಒಂದು ಯುದ್ಧ ಸಾಮಗ್ರಿಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕೇಂದ್ರ ಕಚೇರಿಯನ್ನ 2025ರಲ್ಲಿ ಯಾರು
ಸ್ಥಾಪನೆ ಮಾಡುವುದಾಗಿ ಅನೌನ್ಸ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವೀಡನ್ ರಾಷ್ಟ್ರದಲ್ಲಿ ಈ ನ್ಯಾಟೋಗೆ ಸಂಬಂಧಪಟ್ಟಂತೆ ಲಾಜಿಸ್ಟಿಕ್ಸ್ ಹೆಡ್ ಕ್ವಾರ್ಟರ್ಸ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಸ್ವೀಡನ್ ಟು ಹೋಸ್ಟ್ ನ್ಯಾಟೋ ಟ್ರೂಪ್ಸ್ ಲಾಜಿಸ್ಟಿಕ್ಸ್ ಬೇಸ್, ಅಂದ್ರೆ ನ್ಯಾಟೋದ ಒಂದು ಟ್ರೂಪ್ಸ್ ಆಗಿರ್ಬೋದು, ಪಡೆಗಳಾಗಿರ್ಬೋದು ಅಥವಾ ಲಾಜಿಸ್ಟಿಕ್ಸ್ ಆಗಿರ್ಬೋದು, ಇದರ ನೆಲೆಯನ್ನ ಸ್ವೀಡನ್ ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಯು ಕ್ಯಾನ್ ಸಿ ದ ಸ್ವೀಡನ್. ಸೊ ಇಲ್ಲಿ ಯುರೋಪಿಯನ್ ಕಂಟ್ರಿಯ ಈ ಭಾಗದಲ್ಲಿ, ಯುರೋಪ್ನ ಈ ಭಾಗದಲ್ಲಿ ನಾವು ಸ್ವೀಡನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಸ್ವೀಡನ್ ನ ನಾವು ಕಂಪ್ಲೀಟ್ ಮ್ಯಾಪ್ ಅನ್ನ ನಾವಿಲ್ಲಿ ನೋಡೋದಾದ್ರೆ, ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಸ್ವೀಡನ್. ಸೊ ಸ್ವೀಡನ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಸ್ವೀಡನ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಸ್ಟಾಕ್ ಹೋಮ್ ಅಂತ ಹೇಳ್ತೇವೆ. ಸ್ಟಾಕ್ ಹೋಮ್ ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಅವಾರ್ಡ್ ಕೊಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ. ಆ ಪ್ರೆಸೆಂಟ್ ಮಾಡ್ತಕ್ಕಂಥ ಅವಾರ್ಡ್ ಯಾವುದು, ಸ್ಟಾಕ್ ಹೋಮ್ ನಲ್ಲಿ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿದೆ. ಹಾಗಿದ್ರೆ ಸೊ ಈ ಒಂದು ಸ್ವೀಡನ್, ಐ ಮೀನ್ ಟು ಸೇ ಸ್ವೀಡನ್ ಅಂತಕ್ಕಂಥದ್ದು ಯಾವ ಎರಡು ರಾಷ್ಟ್ರಗಳಿಂದ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ ಅಂದ್ರೆ, ಈ ಕಡೆ ನಾವು ನಾರ್ವೆಯನ್ನ ನೋಡಬಹುದಾಗಿರುತ್ತೆ, ಈ ಕಡೆ ನಾವು ಫಿನ್ಲ್ಯಾಂಡ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಸ್ವೀಡನ್ ಅಲ್ಲಿ ಇರ್ತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಫೀಚರ್ ಏನು ಅಂದ್ರೆ ಈ ಒಂದು ಮೌಂಟೇನ್ಸ್. ಸೊ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸ್ಕ್ಯಾಂಡಿನೇವಿಯನ್ ಮೌಂಟೇನ್ಸ್ ಅಂತ ಹೇಳ್ತೇವೆ. ಈ ಸ್ಕ್ಯಾಂಡಿನೇವಿಯನ್ ಮೌಂಟೇನ್ಗಳು ಸ್ವೀಡನ್ಗೂ ಒಳಪಟ್ಟಿರುತ್ತೆ, ನಾರ್ವೆಗೂ ಒಳಪಟ್ಟಿರುತ್ತೆ, ಇವನ್ ಫಿನ್ಲ್ಯಾಂಡ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್ ಫಿನ್ಲ್ಯಾಂಡ್ ಇಲ್ಲಿ ಕೂಡ ಸ್ಟ್ರೆಚ್ ಆಗಿರುತ್ತೆ, ಫಿನ್ಲ್ಯಾಂಡ್ಗೂ ಒಳಪಟ್ಟಿರುತ್ತೆ. ಅದರಿಂದ ನಾರ್ವೆ, ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ಅನ್ನ ನಾವು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರೀತಕ್ಕಂಥದ್ದನ್ನ ಕೂಡ ನೀವು ಪುಸ್ತಕಗಳಲ್ಲಿ ಓದಿರ್ತೀರ. ಅದಾದ್ಮೇಲೆ ಇಲ್ಲೊಂದು ಸರ್ಕಲ್, ಆರ್ಕ್ಟಿಕ್ ಸರ್ಕಲ್ ಬಗ್ಗೆ ನೀವು ಕೇಳಿರ್ತೀರಾ. ಈ ಆರ್ಕ್ಟಿಕ್ ಸರ್ಕಲ್ ಕೂಡ ನಾರ್ವೆ, ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ನ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ಸರ್ಕಲ್ ಅನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಹೊರತುಪಡಿಸಿ ಈ ಈಸ್ಟ್ ಅಲ್ಲಿ ನಾವು ಬಾಲ್ಟಿಕ್ ಸಿ ಅನ್ನ ನೋಡಬಹುದಾಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಫಿನ್ಲ್ಯಾಂಡ್ ಅನ್ನ ಮತ್ತೆ ಸ್ವೀಡನ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ಗಲ್ಫ್, ಆ ಗಲ್ಫ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗಲ್ಫ್ ಆಫ್ ಬೋತ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಡೆನ್ಮಾರ್ಕ್ ಅನ್ನ, ಇಲ್ಲಿ ನಾವು ಡೆನ್ಮಾರ್ಕ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಕಡೆ ನಾವು ಸ್ವೀಡನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಡೆನ್ಮಾರ್ಕ್ ಮತ್ತೆ ಸ್ವೀಡನ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ಬೇ, ಈ ಬೇ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಟಗಾಟ್ ಬೇ ಅಂತ ಹೇಳ್ತೇವೆ. ಸೊ ಇದು ಕೂಡ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ನಮಗೆ ಈ ಒಂದು ಸ್ವೀಡನ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಸ್ವೀಡನ್ ಅಲ್ಲಿ ಈಗ ನ್ಯಾಟೋದ ಲಾಜಿಸ್ಟಿಕ್ ಪ್ರಧಾನ ಕಚೇರಿಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದನ್ನ ಯಾವ ಯಾವ ಟೌನ್ ಅಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಟೌನ್ ಅನ್ನ ನಾವು ಎಂಕೋಪಿಂಗ್ ಅಂತ ಹೇಳ್ತೇವೆ. ಸೊ ಇದು ನಾರ್ತ್ ವೆಸ್ಟ್ ಆಫ್ ಸ್ಟಾಕ್ ಹೋಮ್ ಏನಿರುತ್ತೆ ಅದಕ್ಕೆ ನಾರ್ತ್ ವೆಸ್ಟ್ ನಲ್ಲಿ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥ, ವಾಯುವ್ಯದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ವಾಟ್ ಇಸ್ ದ ಫಂಕ್ಷನ್? ಸೊ ಈ ಒಂದು ಕೇಂದ್ರ ಕಚೇರಿಯ ಒಂದು ಕೆಲಸ ಏನು ಅಥವಾ ಕಾರ್ಯ ಏನು ಅಂತ ನಾವು ನೋಡೋದಾದ್ರೆ, ಕೋಆರ್ಡಿನೇಷನ್ ಆಫ್ ಟ್ರೂಪ್ ಮೂವ್ಮೆಂಟ್ಸ್, ಅಂದ್ರೆ ಆ ಒಂದು ಪಡೆಗಳ ಒಂದು ಚಲನೆಯನ್ನ ಸಮನ್ವಯಗೊಳಿಸ್ತಕ್ಕಂಥದ್ದು ಅಥವಾ ಕೋಆರ್ಡಿನೇಟ್ ಮಾಡ್ತಕ್ಕಂಥದ್ದು. ಫ್ಯೂಯಲ್, ಈ ಒಂದು ಇಂಧನ, ಅಮಿನೇಷನ್ ಅಂದ್ರೆ ಮದ್ದುಗುಂಡುಗಳು, ಅಂಡ್ ಸ್ಪೇರ್ ಪಾರ್ಟ್ಸ್ ಅಕ್ರಾಸ್ ನಾರ್ಥರ್ನ್ ಯುರೋಪ್, ಅಂದ್ರೆ ಆ ಮದ್ದುಗುಂಡುಗಳು ಮತ್ತೆ ಬಿಡಿ ಭಾಗಗಳು ಎಲ್ಲವನ್ನ ಕೂಡ ಈ ಒಂದು ಕೇಂದ್ರ ಕಚೇರಿಯಿಂದ ಕೋಆರ್ಡಿನೇಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಟು ಬಿ ಆಪರೇಷನಲ್ ಬೈ ದಿ ಎಂಡ್ ಆಫ್ 2027. ಸೊ ಈಗ ಡೆವಲಪ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನೆರಡು ವರ್ಷಗಳಲ್ಲಿ ಅಂದ್ರೆ 2027ರ ವೇಳೆಗೆ ಇದು ಕಾರ್ಯಾಚರಣೆಗೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ವಾಟ್ ಇಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿಸ್, ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಸ್ವೀಡನ್ ಜಾಯಿನ್ ನ್ಯಾಟೋ ಇನ್ ಮಾರ್ಚ್ 2024. ಸೊ ಬಹಳ ಇತ್ತೀಚೆಗೆ ಅಂದ್ರೆ 2024ರಲ್ಲಿ ಸ್ವೀಡನ್ ನ್ಯಾಟೋಗೆ ಜಾಯಿನ್ ಆದ ನಂತರ ಇದೊಂದು ಮಹತ್ವರವಾಗಿರ್ತಕ್ಕಂಥ ಒಂದು ಬೆಳವಣಿಗೆಯಾಗಿ ನಾವು ನೋಡಬಹುದಾಗಿರುತ್ತೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ನ್ಯಾಟೋ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ನ್ಯಾಟೋವನ್ನು ನಾವು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಅಂದ್ರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದೊಂದು ಮಿಲಿಟರಿ ಅಲಯನ್ಸ್ ಆಗಿರುತ್ತೆ, ಅಂದ್ರೆ ಮಿಲಿಟರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1949 ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ನಾವು ಕಲೆಕ್ಟಿವ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಅಂತ ಹೇಳ್ತೇವೆ. ಕಲೆಕ್ಟಿವ್ ಅಂದ್ರೆ ಸಾಮೂಹಿಕವಾಗಿ ರಕ್ಷಣೆ ಮತ್ತು ಭದ್ರತೆಯನ್ನ ಒದಗಿಸ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ 2025ರ ವೇಳೆಗೆ ಸೊ ಇದರಲ್ಲಿ 32 ಮೆಂಬರ್ ಕಂಟ್ರೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಈ ಎಲ್ಲ ಸದಸ್ಯ ರಾಷ್ಟ್ರಗಳು ನಾರ್ತ್ ಅಮೆರಿಕಾ ಮತ್ತು ಯುರೋಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಷ್ಟ್ರಗಳು. ಇದುವರೆಗೆ 32 ಸದಸ್ಯ ರಾಷ್ಟ್ರಗಳನ್ನ ನಾವು ನ್ಯಾಟೋ
ನ್ಯಾಟೋದಲ್ಲಿ ನೋಡ್ಬೋದಾಗಿರುತ್ತೆ. ನಾವು ವಾಟ್ ಈಸ್ ದಿ ಕೋರ್ ಪ್ರಿನ್ಸಿಪಲ್, ಈ ನ್ಯಾಟೋವನ್ನು ಸ್ಥಾಪನೆ ಮಾಡಲಿಕ್ಕೆ ಮೂಲ ತತ್ವ ಏನು, ಆ ತತ್ವವನ್ನು ನಾವು ಆರ್ಟಿಕಲ್ 5 ಅಲ್ಲಿ ನೋಡ್ಬೋದಾಗಿರುತ್ತೆ. ಅಂದರೆ ನ್ಯಾಟೋಗೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದಲ್ಲಿ ಹೇಗೆ ಆರ್ಟಿಕಲ್ಸ್ ಇರುತ್ತೆ, ನ್ಯಾಟೋದಲ್ಲೂ ಕೂಡ ತಮ್ಮ ಒಂದು ಆರ್ಟಿಕಲ್ಸ್ ಇರುತ್ತೆ. ನ್ಯಾಟೋದ ಆರ್ಟಿಕಲ್ 5 ನ ಪ್ರಕಾರ an attack on one member is considered an attack on all. ಫಾರ್ ಎಕ್ಸಾಂಪಲ್, ಇವಾಗ 32 ಸದಸ್ಯ ರಾಷ್ಟ್ರಗಳಿದ್ದಾವೆ. 32ರಲ್ಲಿ ಯಾವುದೇ ಒಂದು ಸದಸ್ಯ ರಾಷ್ಟ್ರನ ಮೇಲೆ ನಾನ್ ನ್ಯಾಟೋ ಕಂಟ್ರಿ, ನ್ಯಾಟೋದಲ್ಲಿ ಇಲ್ಲದೆ ಇರತಕ್ಕಂಥ ಇನ್ನೊಂದು ರಾಷ್ಟ್ರವೇನಾದರೂ ಅಟ್ಯಾಕ್ ಮಾಡಿದ್ರೆ ಮಿಕ್ಕಿದ 31 ರಾಷ್ಟ್ರಗಳು ಕೂಡ ಈ ನ್ಯಾಟೋದಲ್ಲಿರ್ತಕ್ಕಂಥ ರಾಷ್ಟ್ರಕ್ಕೆ ಸಪೋರ್ಟ್ ಮಾಡುತ್ತೆ. ಈ ಒಂದು ವ್ಯವಸ್ಥೆ ಇರುವ ಕಾರಣದಿಂದ ಇದನ್ನ ಮಿಲಿಟರಿ ಅಲಯನ್ಸ್ ಅಂತ ಹೇಳ್ತಕ್ಕಂಥದ್ದು ಅದು ಆರ್ಟಿಕಲ್ 5 ನ ಪ್ರಕಾರ ಇರ್ತಕ್ಕಂಥ ಒಂದು ಕಂಡೀಷನ್ ಆಗಿರುತ್ತೆ. ಸೊ ಈ ಒಂದು ಪ್ರಿನ್ಸಿಪಲ್ ಏನಿದೆ, ದಿಸ್ ಓನ್ಲಿ ಬೀನ್ ಇನ್ವೋಕ್ಡ್ ಒನ್ಸ್ ಆಫ್ಟರ್ 9/11 ಅಟ್ಯಾಕ್ಸ್, ಅಂದ್ರೆ 9/11 ದಾಳಿ ಏನಿರುತ್ತೆ, ಈ ಒಂದು ದಾಳಿಯ ನಂತರ ಈ ತತ್ವವನ್ನ ಒಮ್ಮೆ ಮಾತ್ರ ಇದುವರೆಗೂ ಬಳಸಲಾಗಿರುತ್ತೆ. ಇದುವರೆಗೂ ಇದನ್ನ ಬಳಸ್ತಕ್ಕಂಥ ಅವಶ್ಯಕತೆ ಅವರಿಗೆ ಬಂದಿರೋದಿಲ್ಲ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಸ್ನ್ಯಾಪ್ ಶಾಟ್ಸ್, ದಟ್ ಈಸ್ ಮೆಡ್ರಾಸ್ ಡೇ. ಸೊ ಮದ್ರಾಸ್ ದಿನ 2025. ಸೊ ಮದ್ರಾಸ್ ದಿನವನ್ನು ನಾವು ಪ್ರತಿ ವರ್ಷ ಆಗಸ್ಟ್ 22ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ವರ್ಷ ನಾವು ಆಚರಣೆ ಮಾಡ್ತಾ ಇರತಕ್ಕಂಥದ್ದು 386ನೇ ವಾರ್ಷಿಕೋತ್ಸವವಾಗಿರುತ್ತೆ. ಸೊ ಈ ಒಂದು ನಗರವನ್ನ ಪ್ರಸ್ತುತವಾಗಿ ನಾವು ಚೆನ್ನೈ ಅಂತ ಕರೀತೇವೆ. ಸೊ ಬ್ರಿಟಿಷರ ಕಾಲದಲ್ಲಿ ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್ ಇದನ್ನ ಕೆಲವು ವರ್ಷಗಳ ಕಾಲ ಮದ್ರಾಸ್ ಅಂತ ಕರೀತಾ ಇದ್ರು. ಸೊ ಇದರ ಬಗ್ಗೆ ನಾವು ಇತಿಹಾಸವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಮದ್ರಾಸ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆಗಸ್ಟ್ 22, 1639ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವತಿಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹೇಗೆ ಸ್ಥಾಪನೆ ಆಯಿತು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತ ದೇಶದಲ್ಲಿ ಮದ್ರಾಸ್ ಅನ್ನ ಹೇಗೆ ಸ್ಥಾಪನೆ ಮಾಡಿದ್ರು ಅಂತ ನಾವು ನೋಡೋದಾದ್ರೆ, ಇಲ್ಲಿ ಫ್ರಾನ್ಸಿಸ್ ಡೇ, ಅದಾದ್ಮೇಲೆ ಆಂಡ್ರ್ಯೂ ಕೋಗನ್ ಅಂಡ್ ಬೇರಿ ತಿಮ್ಮಪ್ಪ, ಇವ್ರು 3 ಜನ ಅಲ್ಲಿರ್ತಕ್ಕಂಥ ಒಂದು ಪ್ಲೇಸ್, ಅಂದ್ರೆ ತಮಿಳುನಾಡಿನಲ್ಲಿರ್ತಕ್ಕಂಥ ಒಂದು ಪ್ಲೇಸ್ಗೆ ನೆಗೋಷಿಯೇಟ್ ಮಾಡ್ತಾರೆ. ಯಾರ ಜೊತೆ ನೆಗೋಷಿಯೇಟ್ ಮಾಡ್ತಾರೆ ಅಂದ್ರೆ ದಮರ್ಲಾ ವೆಂಕಟಾದ್ರಿ ನಾಯಕ ಇವರೊಂದಿಗೆ ಒಂದು ನೆಗೋಸಿಯೇಷನ್ ಅನ್ನ ಮಾಡುವ ಮುಖಾಂತರ ಸೊ ಇವರು ಅಲ್ಲಿರ್ತಕ್ಕಂಥ ಲೋಕಲ್ ನಾಯಕ್ ರೂಲರ್ ಆಗಿರ್ತಾರೆ. ಸೊ ರೂಲರ್ ಆಫ್ ಚಂದ್ರಗಿರಿ, ಸೊ ಚಂದ್ರಗಿರಿಯ ಆಡಳಿತಗಾರನಾಗಿರ್ತಕ್ಕಂಥ ದಮರ್ಲಾ ವೆಂಕಟಾದ್ರಿ ನಾಯಕನೊಂದಿಗೆ ಸೊ 3 ಜನ ವ್ಯಕ್ತಿಗಳು, ಒಬ್ರು ಫ್ರಾನ್ಸಿಸ್ ಡೇ, ಇನ್ನೊಬ್ರು ಆಂಡ್ರ್ಯೂ ಕೋಗನ್, ಇನ್ನೊಬ್ಬರನ್ನ ಬೇರಿ ತಿಮ್ಮಪ್ಪ ಅಂತ ಹೇಳ್ತೇವೆ. ಈ 3 ಜನ ನೆಗೋಷಿಯೇಟ್ ಮಾಡುವ ಮುಖಾಂತರ ಅಲ್ಲಿರ್ತಕ್ಕಂಥ ಸ್ವಲ್ಪ ಭೂಭಾಗವನ್ನ ಇವರು ತಮ್ಮ ಒಂದು ಅಧೀನಕ್ಕೆ ತೆಗೆದುಕೊಳ್ತಾರೆ. ಸೊ ಅದಾದ್ಮೇಲೆ ದ ಲ್ಯಾಂಡ್ ವೇರ್ ಫೋರ್ಟ್ ಸೆಂಟ್ ಜಾರ್ಜ್ ನೌ ಸ್ಟ್ಯಾಂಡ್ಸ್, ಅಂದ್ರೆ ಪ್ರಸ್ತುತವಾಗಿ ಈ ಸೆಂಟ್ ಜಾರ್ಜ್ ಕೋಟೆ, ಈಗ ಪ್ರಸ್ತುತವಾಗಿರ್ತಕ್ಕಂಥ ಸೆಂಟ್ ಜಾರ್ಜ್ ಕೋಟೆ ಏನಿರುತ್ತೆ, ದಟ್ ಬಿಕೇಮ್ ನ್ಯೂಕ್ಲಿಯಸ್ ಆಫ್ ಬ್ರಿಟಿಷ್ ಪವರ್ ಇನ್ ಸೌತ್ ಇಂಡಿಯಾ, ಅಂದ್ರೆ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯದ ಒಂದು ಕೇಂದ್ರವಾಗಿ ಆ ಒಂದು ಪ್ರದೇಶವನ್ನ ಡೆವಲಪ್ ಮಾಡಲಿಕ್ಕೆ ಬ್ರಿಟಿಷರು ಪ್ರಾರಂಭ ಮಾಡ್ತಾರೆ. ಸೊ ಮೇಜರ್ ಮೈಲ್ ಸ್ಟೋನ್ ಯಾವುದು ಅಂದ್ರೆ 1639, 1639ರಲ್ಲಿ ಮದ್ರಾಸ್ ಪಟ್ಟಣಂ ಅಕ್ವೈರ್ಡ್ ಬೈ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿ ಮದ್ರಾಸ್ ಪಟ್ಟಣವನ್ನು ಅವರು ಸ್ವಾಧೀನಪಡಿಸ್ಕೊಳ್ತಾರೆ. 1947ರಲ್ಲಿ ಕಂಟಿನ್ಯೂಡ್ ಆಸ್ ಕ್ಯಾಪಿಟಲ್ ಆಫ್ ಮದ್ರಾಸ್ ಸ್ಟೇಟ್ ಪೋಸ್ಟ್ ಇಂಡಿಪೆಂಡೆನ್ಸ್, ಅಂದರೆ ಮುಂಚೆ ತಮಿಳುನಾಡು ಅಂತ ಕರೀತಾ ಇರಲಿಲ್ಲ, ಮದ್ರಾಸ್ ರಾಜ್ಯ ಅಂತ ಕರೀತಾ ಇದ್ರು. ಸೊ ಯಾವಾಗ ಅದು ಮದ್ರಾಸ್ ರಾಜ್ಯವಾಗುತ್ತೆ, ರಾಜ್ಯದ ಹೆಸರು ಅದೇ ಇರುತ್ತೆ, ಕ್ಯಾಪಿಟಲ್ ಸಿಟಿಯನ್ನ ಕೂಡ ಮದ್ರಾಸ್ ಅಂತ ಆಗ ಕರೆಯಲಾಗ್ತಾ ಇರುತ್ತೆ. ಸೊ 1969ನಲ್ಲಿ ಸ್ಟೇಟ್ ಅನ್ನ ತಮಿಳುನಾಡು ಅಂತ ಮರುನಾಮಕರಣ ಮಾಡಲಾಗುತ್ತೆ. 1996 ಮದ್ರಾಸ್ ಹೆಸರನ್ನ ಚೆನ್ನೈ ಅಂತ ಕೂಡ ಮರುನಾಮಕರಣ ಮಾಡಿರ್ತಕ್ಕಂಥದ್ದು ಲ್ಯಾಂಡ್ ಮಾರ್ಕ್ ಡೆವಲಪ್ಮೆಂಟ್ಸ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 943. ಸೊ ಇದು ಪ್ರಶ್ನೆ ಸಂಖ್ಯೆ 1. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶ್ಚನ್ ಅಂಡ್ ಗಿವ್ ಅಸ್ ದಿ ಆನ್ಸರ್, ಅಂಡ್ ಆಫ್ಟರ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ keep reading, take care of yourselves, and thank you very much for watching this.